ನಮಸ್ಕಾರ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ತುಂಬ ವಿಶೇಷವಾಗಿರುವಂಥ ಒಂದು ಹೊಸ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಟು ಮೈ ಚಾನಲ್. ನಾನು ಕೋಲ್ಕತ್ತಾಗೆ ಬಂದ ಮೇಲೆ ಮದುವೆ ಫಂಕ್ಷನ್ ಹಾಲ್ನಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಕರೆಕ್ಟ್, ನೀವು ಅಂದ್ಕೊಂಡಿರೋದು ಕರೆಕ್ಟಾಗಿದೆ. ನಾನು ಬಂದಿರೋದು ಕೋಲ್ಕತ್ತಾದೊಳಗಿನ ಒಂದು ಮ್ಯಾರೇಜ್ಗೆ. ತುಂಬ ಕ್ಲೋಸ್ ಫ್ರೆಂಡ್ ಆಗಿರೋರು ಮದುವೆ, ಅದಕ್ಕಾಗಿ ನಾನು ಬಂದಿದ್ದೀನಿ. ಅದ್ರ ಜೊತೆಗೆ ಬೆಂಗಾಲಿ ಮ್ಯಾರೇಜ್ ಹೇಗಿರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ನನಗೇನೋ ಈ ಕಲ್ಚರಲ್ ಟ್ರೆಡಿಷನ್ ಬೇರೆ ಬೇರೆ ಇವನ್ನೆಲ್ಲ ನಂಗೆ ನೋಡೋಕ್ಕೆ ತುಂಬ ಇಷ್ಟ, ಹಾಗಾಗಿ ನಾನಂತೂ ಬಂದಿದ್ದೀನಿ. ಕಾಲಿಟ್ಟ ಕ್ಷಣದಲ್ಲಿಯೇ ಕೆಂಪು ಬಿಳಿ ಬಣ್ಣಗಳ ಸಂಯೋಜನೆಯ ಡ್ರೆಸ್ ಧರಿಸಿದ ಸುಂದರವಾದ ವಧು ಎಲ್ಲರ ಗಮನ ಏನೋ ಸೆಳೀತಾ ಇದ್ರು. ವಿವಾಹದ ಮೊದಲ ಹಂತ ಆಶೀರ್ವಾದ ನೀಡೋದು. ಅಂದ್ರೆ ವರ ವಧುವಿನ ಹಿರಿಯರು ಅವರಿಗೆ ಆಶೀರ್ವಾದ ನೀಡಿ ಹೊಸ ಜೀವನಕ್ಕೆ ಶುಭ ಹಾರೈಸ್ತಾರೆ. ಆ ನಂತರ ಬರೋದು ಹಳದಿ ಸಮಾರಂಭ ಅಥವಾ ಬಂಗಾಳದ ಪ್ರಸಿದ್ಧ ಗಾಯ ಹಳದಿ. ಅರಿಶಿಣ, ಹಾಲು, ಚಂದನದ ಮಿಶ್ರಣವನ್ನ ದೇಹಕ್ಕೆ ಹಚ್ಚಿ ಸುಂದರತೆಗೆ ಶುಭಾಶಯವನ್ನು ನೀಡುವ ಸಂಭ್ರಮ ಇದು. ಅವರ ಕುಟುಂಬದವರು ಅರಿಶಿಣವನ್ನು ತುಂಬಾ ಸಂಭ್ರಮ ಸಂತೋಷಗಳಿಂದ ಹಚ್ಚಿದ್ರು. ಇದರಲ್ಲಿ ಒಂದು ವಿಶೇಷ ಅಂತಂದ್ರೆ ನನ್ನನ್ನು ಕೂಡ ಅವರೊಂದಿಗೆ ಸೇರಿಸ್ಕೊಂಡಿದ್ರು. ನನಗಂತೂ ನಮ್ಮ ಮನೆಯ ಮದುವೆ ಅನ್ನೋ ರೀತಿಯಲ್ಲಿ ನಾನು ತುಂಬಾ ಸಂಭ್ರಮದಿಂದ ಇದರಲ್ಲಿ ಪಾಲ್ಗೊಂಡಿದ್ದೆ. ಅರಿಶಿಣ ಅದು ಹಚ್ಚೋದಿರುತ್ತೋ ಆ ಥರನೇ ಇಲ್ಲಿ ಕೂಡ ಹಳದಿ ರಸಮ್ ಅಂತ ಹೇಳ್ತಾರೆ, ಅರಿಶಿನ ಹಚ್ಚೋದು. ಮತ್ತು ಅದನ್ನೆಲ್ಲ ಡಿಫ್ರೆಂಟ್ ರೀತಿಯಲ್ಲೇ ಮಾಡ್ತಾರೆ ಈ ಕಡೆ ಎಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು. ಇವನ್ ಕಡೆ ಇರೋದ್ರಿಂದ ಈ ಹಳದಿ ಅಂದರೆ ಅರಿಶಿನ ಹಚ್ಚೋದು. ಮತ್ತು ಅದರಲ್ಲಿ ಒಂದು ರೀತಿಯಾಗಿ ಎಲ್ಲ ಲೇಡೀಸ್ ಎಲ್ಲ ಆ ಟೈಮಲ್ಲಿ ಕೂಗ್ತಾರೆ. ಅದು ತುಂಬ ಶುಭ ಅಂತ ಹೇಳ್ತಾರೆ. ಹುಡುಗನ ಟೋಪಿ ಇರ್ತದಲ್ಲ, ಅದನ್ನು ಅಕ್ಕಿ ಹಿಟ್ಟಿನಿಂದ ಮಾಡಿರ್ತಾರಂತೆ. ಮತ್ತು ಅದು ತುಂಬ ಮಹತ್ವದ್ದು ಅಥವಾ ಶುಭಪ್ರಾಯವಾದದ್ದು. ಶಂಕುವನ್ನ ಊದ್ತಾರೆ. ಇದೆಲ್ಲ ನೆಗೆಟಿವಿಟಿನ ಓಡಿಸೋಕ್ಕೆ ಅಂತ ಹೇಳ್ತಾರೆ. ಮತ್ತು ಬಾಯಿಂದ ಒಂದು ರೀತಿ ಸೌಂಡ್ ಮಾಡ್ತಾರಲ್ಲ ಎಲ್ಲ ಲೇಡೀಸ್ ಎಲ್ಲ ಸೇರಿ, ಅದಕ್ಕೆ ಎಲ್ಲ ನೆಗೆಟಿವಿಟಿನೆಲ್ಲ ಓಡಿಸೋವಂಥ ಶಕ್ತಿ ಇರುತ್ತೆ ಅನ್ನೋದಕ್ಕೆ. ವಿಶೇಷ ಅಂತಂದ್ರೆ ಈ ಸಮಯದಲ್ಲಿ ಶಂಖನಾದವನ್ನು ಮಾಡ್ತಾರೆ. ಈ ಶಂಖನಾದವನ್ನ ಮಾಡೋಕೆ ನನಗಂತೂ ಕೊಟ್ಟಿದ್ರು. ಇದೊಂದು ಫನ್ನಿ ಅನ್ನೋಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ ನನಗಂತೂ ಶಂಖನಾದ ಮಾಡೋಕೆ ಬರಲ್ಲ. ಅದಕ್ಕೆ ಅವ್ರು ಹೇಳಿದ್ದು, ನೀವು ಆ್ಯಕ್ಟಿಂಗ್ ಮಾಡಿ, ನಾನು ಶಂಖನಾದ ಮಾಡ್ತೀನಿ ಅಂತ. ಕೋಲ್ಕತ್ತಾದಲ್ಲಿ ನಾನು ಇಳಿದಿರೋ ರೂಮು. ಈಗ ನಾವು ಮದುವೆಗೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಕೂಡ ಬೆಳಗ್ಗೆ ಟೈಮಲ್ಲಿ, ಅಂದರೆ ನಮ್ಮಲ್ಲೆಲ್ಲ ಹೇಗೆ ಮಾಡ್ತಾರೋ ಮಧ್ಯಾಹ್ನ ಬೆಳಗ್ಗೆ ಆ ಥರ ಇರುತ್ತೆ ಅಂತ. ಆದರೆ ಹಾಗೇನಿಲ್ಲ ಅಂತ, ಇಲ್ಲೆಲ್ಲ ರಾತ್ರಿ ಇರುತ್ತಂತೆ. ಹಾಗಾಗಿ ಬೆಳಗ್ಗೆ ಅರಿಶಿನ ಹಚ್ಚೋದಂತ ಆಯಿತು ಕಾರ್ಯಕ್ರಮ. ಮತ್ತು ಆ ಫಂಕ್ಷನ್ ಆದಮೇಲೆ ಮತ್ತೆ ನಡುವೆ ಗ್ಯಾಪ್ ಇತ್ತು. ಈಗ ಮತ್ತೆ ರಾತ್ರಿ ಇರೋದು ಮದುವೆ. ಅಂದರೆ ನಾರ್ತ್ ಸೈಡಲ್ಲೆಲ್ಲ ಹೇಗೆ ಸಂಜೆ ಇರುತ್ತೋ ಹಾಗೆ ಇಲ್ಲೂ ಕೂಡ ಬೆಳಗ್ಗೆನೂ ಕೆಲವೊಬ್ಬರು ಮಾಡ್ತಾರೆ, ಸಂಜೆನೂ ಕೂಡ ಮಾಡ್ತಾರೆ ಅಂತ. ಆದರೆ ಇವತ್ತು ಇರೋದು ಸಂಜೆ ಅಂದರೆ ರಾತ್ರಿ 8 ಗಂಟೆಗೆ ಇರೋದು ಮುಹೂರ್ತ. ಸೊ ಬೆಳಗ್ಗೆ ಅರಿಶಿನ ಅಂತ ಅಷ್ಟೇ ಮಾತ್ರ ಆಗಿತ್ತು. ಈಗ ಅರಿಶಿನದ ನಂತರ ಈಗ ಮತ್ತೆ ನಾವು ಈಗ ಎಲ್ಲ ರೆಡಿಯಾಗಿ ಈಗ ನಾವು ಮ್ಯಾರೇಜ್ ಹಾಲ್ಗೆ ಹೋಗ್ತಾ ಇದ್ದೀವಿ. ಹಾಲ್ ಬಗ್ಗೆ ಹೇಳಬೇಕಿತ್ತು. ಇಲ್ಲಿ ಫುಲ್ ನಾನು ಹಿಂದೆ ಕಾಣೋದು ಒಂದು ಗಲ್ಲಿ. ಈ ಗಲ್ಲಿನಲ್ಲಿ ಲೈನಾಗಿ ಬೇರೆ 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 ಮ್ಯಾರೇಜ್ ಹಾಲ್ಸೇ ಇದ್ದಾವೆ. ಒಂದು 18ರಿಂದ 20 ಮ್ಯಾರೇಜ್ ಹಾಲ್ಸ್ ಇದ್ದಾವೆ. ಇಲ್ಲಿ ಒಳಗಡೆ ಬಂದರೆ ಏನಿಲ್ಲ ಅಂದರೂ ಒಂದು 20 ಮ್ಯಾರೇಜ್ ಆದರೂ ನಡೀತಾನೆ ಇರ್ತದೆ. ಈ ಮದುವೆಯಲ್ಲಿ ನಾನು ಗಮನಿಸಿದ ಒಂದು ದೊಡ್ಡ ವಿಷಯ ಅಂತಂದರೆ ಬಂಗಾಳಿ ಜನರ ಆತ್ಮೀಯತೆ, ಅತಿಥಿ ಸತ್ಕಾರ, ಪ್ರೀತಿಯಿಂದ ಮಾತನಾಡೋ ಹವ್ಯಾಸ. ನಾನಂತೂ ಅಲ್ಲಿ ಅತಿಥಿ ಅಂತ ಅಲ್ಲ, ಮನೆಯವರಂತಲೇ ಫೀಲ್ ಆಯಿತು. ಈಗ ಬಂದಿದ್ದು ವರಯಾತ್ರ. ಅಂದರೆ ವರನ ದೊಡ್ಡ ಸಂಭ್ರಮದೊಂದಿಗೆ ಬ್ಯಾಂಡ್ ನಾದದ ನಡುವೆ ಪ್ರವೇಶ ಮಾಡ್ತಾನೆ. ಆ ನಂತರ ಬಂದಿದ್ದು ಸಾತ್ಪಾಕ್. ಅಂದರೆ ವಧು ವರನನ್ನು ನೋಡದೆ ತನ್ನ ಕಣ್ಣಿಗೆ 2 ವಿಳ್ಯದೆಲೆಗಳನ್ನು ಇಟ್ಕೊಂಡು ಬಂದು ವರನನ್ನ 7 ಬಾರಿ ಸುತ್ತು ಹಾಕ್ತಾಳೆ. ಆ ನಂತರ ಆ ವಿಳೆಯ ಎಲೆಯನ್ನು ಅವನಿಗೆ ದೃಷ್ಟಿ ತೆಗೆದು ಹಾಕ್ತಾಳೆ. ಆ ನಂತರ ತನ್ನ ಕಣ್ಣಿನಿಂದ ಅವನ ಕಣ್ಣಿನಲ್ಲಿ ದೃಷ್ಟಿ ಇಟ್ಟು ನೋಡ್ತಾಳೆ. ಇದು ಅಂತೂ ತುಂಬಾನೇ ಸಂಪ್ರದಾಯ ಇರುವಂತಹ ಒಂದು ಟ್ರೆಡಿಷನ್ನು. ವಧುವರರಂತೂ ತುಂಬ ಸುಂದರವಾಗಿ ಒಬ್ಬರಿಗೊಬ್ಬರು ಮೇಡ್ ಫಾರ್ ಈಚ್ ಅದರ್ ಅನ್ನೋಂಥ ಇರುವಂಥ ಜೋಡಿ. ಇದೆಲ್ಲವೂ ಸೇರಿ ಬಂಗಾಳಿ ಮದುವೆ ಒಂದು ಕಲೆ, ಒಂದು ಸಂಸ್ಕೃತಿ, ಒಂದು ಕುಟುಂಬದ ಹಬ್ಬ ಅನ್ನೋ ರೀತಿಯಲ್ಲಿ. ಸೊ ಹಾಗಾಗಿ ಅವರದು ಇದು ಕೇವಲ ವಿವಾಹವಲ್ಲ, ಹೊಸ ಜೀವನದ ಮಂಗಳಾರಂಭ. ಇಂಥ ಸ್ವೀಟ್ ಕಪಲ್ಗೆ ನೀವು ಕೂಡ ಕಮೆಂಟ್ ಮೂಲಕ ಶುಭ ಹಾರೈಸಿ.
ಇಲ್ಲಿಯ ಬೆಂಗಾಳಿ ಜನರು ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅಂತಂದ್ರೆ ನನಗೂ ಕೂಡ ಹುಲಿ ನುಡಿಯೋದನ್ನ ಕಲಿಸ್ಕೊಟ್ರು. ಈ ಹುಲು ನುಡಿಯೋದನ್ನ ಬೆಂಗಾಳಿ ಮದುವೆಯಲ್ಲಿ ತುಂಬಾ ಶುಭ ಅಂತ ಹೇಳ್ತಾರೆ. ಸೊ ಅವರು ನನಗೆ ಹೇಳ್ಕೊಟ್ಟಿದ್ದು ಅಲ್ಲದೆ ನನ್ನ ಜೊತೆಗೂ ಕೂಡ ಅದನ್ನ ಮಾಡಿಸಿದ್ದಾರೆ. ಶಂಕುಧ್ವನಿ ಅಥವಾ ಉಲು ಧ್ವನಿ. ಉಲು ಅಂದರೆ ಎಲ್ಲ ಮುತ್ತೈದೆಯರು ಮತ್ತು ಈ ಥರ ಸುಮಂಗಲಿಯರು ಹೇಳೋಂಥ ಒಂದು ದನಿ ಹೊರಡಿಸ್ತಾರೆ. ಅದಕ್ಕೆ ಅದು ಅವೆರಡು ಶುಭ ಟೈಮ್ನಲ್ಲಂತೂ ಬೇಕೇ ಬೇಕು ಅವೆರಡು ದನಿ ಬೆಂಗಾಲಿ ಇದರಲ್ಲಿ. ಮತ್ತು ಈ ಥರದ್ದು ಡೋಲಿ ಅಂತ ಅನ್ನಿಸ್ತು ನನಗೆ. ತಗೊಂಡೆ. ನೋಡಿದರೆ ಇಲ್ಲಿ ಹಿಂದೆ ಇವತ್ತಿನ ಮೆನು ಕಾರ್ಡ್ ಅಂದರೆ ಏನೇನಿದೆ ಊಟಕ್ಕೆ ಅದೆಲ್ಲ ಮೆನು ಕಾರ್ಡ್ ಇತ್ತು. ಚೆನ್ನಾಗಿದೆ ಅಂತ ಏನೋ ಯುನೀಕ್ ಆಗಿರೋಂಥದ್ದು ಅಂತ ಹೇಳೋದು ತೋರಿಸಿದೆ. ಮತ್ತು ಗೊತ್ತಿರೋ ಹಾಗೆ ಊಟ ಅಂತೂ ಎಲ್ಲ ಬೆಂಗಾಲಿ ಸ್ಟೈಲ್ನಲ್ಲಿರೋದು. ರಸಗುಲ್ಲ, ಸಂದೇಶ್, ಈ ಥರದ್ದು ಸ್ವೀಟ್ ಇತ್ತು. ಮತ್ತು ಉಳಿದಿದ್ದಂಗೆಲ್ಲ ನಾರ್ಮಲ್ ಅಡುಗೆ, ಅನ್ನ ಮತ್ತು ಚಪಾತಿ ಪಲ್ಯ ಈಗೆಲ್ಲ ಏನು ಟ್ರೆಂಡಲ್ಲಿದೆ ಅದು. ಇನ್ನು ಮದುವೆ ತಿಂಡಿ ಊಟದ ಬಗ್ಗೆ ಹೇಳಬೇಕಂದ್ರೆ ಅದಂತೂ ಸ್ವರ್ಗನೇ. ರಸಗುಲ್ಲ, ಮಿಷ್ಟಿ ದೋಯ್, ಸಂದೇಶ್ ಅನ್ನೋಂಥ ಸಿಹಿ ತಿನಿಸುಗಳು. ಬಂಗಾಳಿ ತಿಂಡಿ ಏಕೆ ಇಷ್ಟೊಂದು ಫೇಮಸ್ ಅನ್ನೋದು ಈಗ ನನಗೆ ಅರ್ಥ ಆಯಿತು. ಏನೇ ತಿಂದರೂ ತುಂಬಾ ಟೇಸ್ಟಿ. ಕೊನೆಯಲ್ಲಿ ನಡೆಯುವುದು ಸಿಂಧೂರ್ ದಾನ್. ಅಂದರೆ ಇದೊಂದು ಬಂಗಾಳಿ ಮದುವೆಯ ಅತ್ಯಂತ ಪವಿತ್ರ ಕ್ಷಣ. ಹೀಗೆ ಈ ರೀತಿಯಾಗಿ ಸಿಂಧೂರ ತುಂಬೋದು, ಬೈಸಲಲ್ಲಿ ಸಿಂಧೂರ ತುಂಬ್ತಾರಲ್ಲ ಅದನ್ನು ಕೂಡ ಹುಡುಗಿ ಕಡೆ ನೋಡ್ದೇನೆ ತುಂಬೋದು ಒಂದು ಇಲ್ಲಿಯ ಒಂದು ಪದ್ಧತಿ ಅಥವಾ ಈ ರೀತಿಯ ಒಂದು ಕಸ್ಟಮ್ಸ್ ಇದೆ. ಇದೆಲ್ಲದ್ರ ಜೊತೆ ಮ್ಯಾರೇಜ್ ಅಂತೂ ತುಂಬ ಚೆನ್ನಾಗಿತ್ತು. ಬೆಂಗಾಲಿ ಮ್ಯಾರೇಜನ್ನು ನಾನು ನೋಡಿರಲಿಲ್ಲ. ಬೇರೆ ಬೇರೆ ಕಸ್ಟಮು, ಬೇರೆ ಬೇರೆ ಪದ್ಧತಿ ಅಥವಾ ಬೇರೆ ಬೇರೆ ಸಂಪ್ರದಾಯಗಳಲ್ಲಿರುವಂಥ ಮ್ಯಾರೇಜನ್ನ ನೋಡೋಕ್ಕೆ ನನಗಂತೂ ಇಷ್ಟ. ಹಾಗಾಗಿ ನಾನು ಇದನ್ನು ತಪ್ಪಿಸ್ಕೊಳ್ಳಾರ್ದೆ ಇಲ್ಲಿಗೆ ಬಂದಿದೆ. ಸೊ ತುಂಬ ಚೆನ್ನಾಗಾಯಿತು ಮದುವೆನ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಮ್ಯಾರೇಜ್? ಇದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್ ಬಾಯ್.